ನಮಸ್ಕಾರ ವೀಕ್ಷಕರೇ, RN24 ವಾಯ್ಸ್ ಕಾರ್ವರ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನನಗೆ ಭಾರಿ ಬೇಸರ ಇತ್ತು. ಒಂದು ಆಕಳ ನಮ್ಮ ಮನೆ ಮುಂದೆ ಬಂದಿದೆ. ಅದಕ್ಕೆ ಪಶು ಸಂಗೋಪನಾ ಇಲಾಖೆದವರು ಖಂಡಿತವಾಗಲೂ ಬಂದ್ಕೊಂಡು ಆ ಒಂದು ಆಕಳಕ್ಕೆ ಒಂದು ಟ್ರೀಟ್ಮೆಂಟ್ ನೀಡಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೇನೆ. ನೋಡಿ ಯಾವ ರೀತಿ ಆಗಿದೆ ಪಾಪ, ಆಕಳಕ್ಕೆ ರಕ್ತ ಬರ್ತಾ ಇದೆ ಮುಂದ್ಗಡೆ. ಪ್ಲೀಸ್, ನಾನು ಪಶು ವೈದ್ಯ ಡಾಕ್ಟ್ರು ಕೂಡ ನಾನು ಈಗ ಕರೆ ಮಾಡ್ತೇನೆ. ಪ್ಲೀಸ್ ಇದಕ್ಕೆ ಟ್ರೀಟ್ಮೆಂಟ್ ಕೊಡಿ. ಯಾಕಂದರೆ ಅಲ್ಲಿ ನೊಣಗಳು ಕುಳ್ತಾ ಇದೆ. ಅದಕ್ಕೆ ಪಾಪ ಸಿಂಗು ಅಂದರೆ ಕೋಡಿಗೆ, ಆಕಳದ ಕೋಡಿಗೆ ಪ್ಲೀಸ್ ದಯವಿಟ್ಟು ಒಂದು ಇಲ್ಲಿ ಚಂದ್ರಾದೇವಿ ವಾಡದಲ್ಲಿ ಒಂದು ಆಕಳಿದೆ. ಪ್ಲೀಸ್ ದಯವಿಟ್ಟು ಇದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡಿ ಅಂತ ನಾನು ಪಶು ಸಂಗೋಪನಾ ಇಲಾಖೆ ನಮ್ಮ ಕಾರವಾರ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಅವ್ರಿಗೆ ಕಾಲ್ ಕೂಡ ಕರೆ ಕೂಡ ಮಾಡ್ತೇನೆ ಈಗ. ಪ್ಲೀಸ್ ದಯವಿಟ್ಟು, ಯಾಕಂದರೆ ಚಂದ್ರಾದೇವಿ ವಾಡ ಅಲ್ಲಿದೆ ಅದು ಆಕಳ. ದಯವಿಟ್ಟು ಪ್ಲೀಸ್ ಹಿಂಗ ಈಗ ಚಂದ್ರಾದೇವಿ ವಾಡ್ಯಾರ ವಯಸ್ ಕಡೆ ಚಂದ್ರಾದೇವಿ ದೇವಸ್ಥಾನ ಕಡೆ ಹಿಂಗ್ ವಯಸ್ ಕಡೆ ಮಗನೇ घरा मुखार एक गायक त्या सिंगाक सिंग उरत तेमगेले त्या सिंगाक पाप किततरी मार पडला. रगत येते असा पाप आणि तेका कित जाला तेका पाप कितें करू जाते ना त्या गायक ते मूळ सुट ते सिंगाचेर बसते असतात. बरं, माका एक माता व्हिडिओ आणि एक ಲೊಕೇಶನ್ ದಾಂಡವರ್ತಾ. ಓಕೆ ಬ್ರದರ್, ಹತ್ತು ಹಸು ನಿಮ್ದೇ ಅಲ್ವಾ? ಇಟ್ಕೋತಿರಲ್ವಾ ನೀವು ಅದು ಹಸುನ? ಇಲ್ಲ ಮೇಡಮ್, ಅದು ಹೋಗಿದ್ ಈಗ ಅಲ್ಲೇ ತಿರ್ತಾ ಇದೆ ರಸ್ತೆ ಮೇಲೆ. ಇಲ್ಲ, ಇವಾಗ ನಿಮ್ಮ ಹಸು ಅಲ್ಲ ತಾನೆ? ಇಲ್ಲ ನಮ್ಮ ಹಸರು ಅಲ್ಲ ಅದು ಪಾಪ ಬೇರೆಯವ್ರದ್ದು ಯಾರ್ದು. ನಿಮ್ಮ ಹಸು ಅಲ್ಲ ಅಂತಂದ್ರೆ ನಮ್ಮ ಆಂಬುಲೆನ್ಸ್ ಸಿಬ್ಬಂದಿಯವರು ಬರೋವರೆಗೂ ವೇಟ್ ಮಾಡಿ ಲೊಕೇಶನ್ ಹಾಕ್ಬೇಕಾಗುತ್ತೆ. ಅವ್ರಿಗೆ ಹಸುನ ಇಟ್ಕೋಬೇಕಾಗುತ್ತೆ ಸರ್. तो